ಸೂರ್ದ ಹೈತನ ಬಲ್ಲಿ 16,000 ಇವ್ರೇನು ಸ್ತ್ರೀಯರಿದ್ರಲ್ಲ ಜೈಲಿನೊಳಗೆ ಹಾಕಿದ್ದವ ಯಾವ ನರಕಾಸುರದ ಹೈತ ಅವನ ದಶಿಂದಾಗಿ ವರ ಅವತಾರ ತಾಳಿ ಆ ರಾಕ್ಷಸಿಗೆ ಕೊಂದು ಮುಂದೆ 16,000 ಗೋಪಿಕಾ ಸ್ತ್ರೀಯರಿಗೆಲ್ಲ ಬಿಡುಗಡೆ ಮಾಡಿದ. ಆ ವರ ಅವತಾರ ಬೇಳೆನೆ ವಿದ್ಯಾಶ್ರೀ ಈ ದೃಷ್ಟಾಂತ ಕೊಟ್ಟಿದ್ದೀವಿ ವ್ಯವಹಾರ ಬೇರೆ. ಈಗ ಘಟಾರದೊಳಗಿನ ನಾಯಿ ಆಗು ಅಂತೇಳಿ ಹೇಳ್ತಾರಲ್ಲ ಅವರು, ಇದು ದಾಸೋಹ ಮಠದ ನಾಯಿ ಆಗತ್ತೇಳಿ. ನಾಯಿ ಒಳಗೆ ನಾಯಿಗಳು ಭಾಳ ಪರಿಯದವ್ರಿ. ಅದಕ್ಕೆ ಚಿಕ್ಕಪ್ಪನವ್ರು ಏನು ಹಾಡ್ಯಾರ, ನೆಂಬಿಗುಳ್ಳ ನಾಯಿನ ಸಾಕ್ರಿ ಅಂತ ಹೇಳ್ಯಾರ ಅವ್ರು. ಅಪನೆಂಬಿಗೆ ನಾಯಿ ಸಾಕಬೇಡ್ರಿ, ನೆಂಬಿಗುಳ್ಳ ನಾಯಿನ ಸಾಕರಿ, ಈ ದುಷ್ಟ ನಾಯಿಗೆ ಬಡದು ಹಾಕಿ ಬಿಡ್ರಿ ಅಂತ ಹೇಳ್ಯಾರ. ಮತ್ತೆ ಏನು ಆ ಕಡೆ ಹೋದಿ ತಂಗಿ ಹಂಗಲ್ಲ. ಈಗ ನಾಯಿ ಸ್ವರೂಪನೇ ತೊಟ್ಟು ಏನೇನೋ ಮಾಡಿ ಈ ದುರಾಶೆ ಅನ್ನುವಂಥದ್ದು ಭಾಳ ಕ್ಯಾಟ್ರಿ. ಇಲ್ಲೆಲ್ಲ ಅಶ್ವತ್ಥಾಮಗ ಹೊಡೆದ್ರು ಯಾರು ಪಾಂಡವರು. ಛಿದ್ರ ಮಾಡಿದಗಳಿಗೆ ಇವತ್ತು ದ್ರೋಣಾಚಾರಿ ಶರೀರ ಹತ್ತದಾಗ ಛಿದ್ರ ಆಗಿದ್ದಲ್ರಿ. ಛಿದ್ರಾಗಿ ಎಲ್ಲ ಚೆಲ್ಲಪಿಲ್ಲೆ ಏನದ ನಾಯಿಗೆ ಒಗೆದು ಬಿಟ್ಟಿದ್ರಿ ಎಲ್ಲ. ಒಗದಾಗ ಮುಂದೆ ಹೊಳ್ಳಿ ಹೋಗಿ ನೋಡ್ತಾನೆ ಅಶ್ವತ್ಥಾಮ ಹತ ಅಂತೇಳಿ ಕೈಲಾಸದೊಳಗಿದ್ದಂಥ ಅದು ಆನೆ ಒಂದು ಇದು ಆಗಿತ್ತಲ್ಲ. ಧರ್ಮರಾಜ ಅಶ್ವತ್ಥಾಮ ಹತ ಅಂದ್ಬಿಟ್ಟ, ನನ್ನ ಮಗನೇ ಇದು ಅಂತ ಹೇಳಿ ದೇಹ ಬಿಟ್ಟ. ಅವ ದ್ರೋಣಾಚಾರ್ಯ ದೇಹ ಬಿಟ್ಟಾಗ ಸಟ್ನೆ ಕೃಷ್ಣ ಪರಮಾತ್ಮ ಗುರುತಿತ್ತು. ಯಾಕೆ ಹಂಗೆ ಬೇಕಾಯ್ತಂದ್ರೆ ದುಷ್ಟರು ಬೆನ್ನು ಹತ್ತಿದ್ರು ಅವರು, ಅದಕ್ಕೆ ಅವ್ರಿಗೆ ಶಿಕ್ಷೆ ಹಂಗೆ ಆಗ್ಬೇಕಾಯ್ತು. ಹೊಡೆದ್ರು ಚಿದ್ರ ಮಾಡಿ ಎಲ್ಲ ಒಗೆದು ಬಿಟ್ರು. ಮಗ ಅನ್ನುವಂಥ ಮೋಹ ನೋಡ್ರಿ, ಮತ್ತೆ ಬಂದವ ಭೂಲೋಕದೊಳಗೆ ನನ್ನ ಶರೀರ ಅದನ್ನಂತೇಳಿ ಅಷ್ಟರದಾಗ ಕೃಷ್ಣದೇವರೆಲ್ಲ ಅದು ಬರಬರಿ ಮಾಡಿಬಿಟ್ಟಿದ್ರು. ಅಲ್ಲಿ ಒಂದು ನಾಯಿ ಬಿದ್ದಿತ್ತು, ಸತ್ವ ಆ ನಾಯಿ ಶರೀರದೊಳಗೆ ಹೊಕ್ಕರು ದ್ರೋಣಾಚಾರಿ. ಆ ವ್ಯವಹಾರ ಬೇರೆ, ಇಲ್ಲಿ ನಮ್ಮ ಅಂದೇವಾಡಿ ಕವಿಗಳು ಉದಾಹರಣೆ ಕೊಟ್ಟಿದ್ದ ವ್ಯವಹಾರ ಬೇರೆ. ಯಾಕಂದ್ರೆ ಮುಂದೆ ನಾರದ ಸ್ವಾಮಿಗಳು ಹಾಸ್ಯ ಮಾಡಿದ್ರೆ, ಏನು ಒಂದು ಗುರುವಿನ ಪಥಕ್ಕೆ ಹೋಗಿ ಮುಟ್ಟಿ ಮಗ ಅನ್ನುವಂಥ ಮೋಹಕ್ಕಾಗಿ ನೀನು ಬಂದು ನಾಯಿ ಶರೀರದಾಗ ಹೊಕ್ಕಿದಲ್ಲೋ ಹುಚ್ಚಿ ಅಂದ. ಅವಾಗ ಸಟ್ನೆ ದ್ರೋಣಾಚಾರಿ ದೇಹ ಬಿಟ್ಟು ಕೈಲಾಸಕ್ಕೆ ಹೋದ್ನತ್ತ. ಅದು ಏನಲ್ಲ, ಇದು ಉದಾಹರಣೆ. ಇವರು ಅಂದೇವಾಡಿ ಕವಿಗಳು ಕೊಟ್ಟು ಉದಾಹರಣೆ ಬೇರೆ. ಹೊಟ್ಟೆಲದೊಳಗಿನ ಬೆಕ್ಕ ಆಗು, ದಾಸೋ ಮಠದನ ನಾಯಿ ಆಗು, ಘಟಾರದೊಳಗಿನ ಹಂದಿಯ ಆಗು, ಪುಕ್ಕಡ ಸಹಿತೈತೆ. ನಮ್ಮ ಸುಖ ದುಃಖ ನಾವೇ ನೋಡ್ಕೋಬೇಕು ಅಂದೆ ಹುಡುಗಿ. ಹಮ್ಮದಮ್ಮ 3 ವಿಧ ನಿಮ್ಮಲ್ಲೇ ಐತಿ. ಆ ನಿಮ್ಮ ಜೀವಭಾವದ ಕರ್ಮದ ಬುದ್ಧಿ ನಿಮಗ ಕಾಡೈತಿ. ಕ್ಷಮೆ ಧಮೆ ಇಲ್ಲ, ವಿವೇಕ ವೈರಾಗ್ಯ ಶಟ ಸಂಪತ್ತಿ. ನಿಮ್ಮ ಕರ್ಮ ನಿಮಗೆ ಸುತ್ತಿ, ನಿಮ್ಮ ಮುಂದ ನಿಮ್ಮ ಬುತ್ತಿ. ಸುಮ್ಮನೆ ಯಾಕ ಶಿವನ ಮ್ಯಾಗ ಶಂಕ ಹೊಡೆಯೈತಿ. ನಿಮ್ಮ ಕರ್ಮ ನಿಮಗೆ ಸುತ್ತಿ, ನಿಮ್ಮ ಮುಂದ ನಿಮ್ಮ ಬುತ್ತಿ. ಸುಮ್ಮನೆ ಯಾಕ ಶಿವನ ಮ್ಯಾಗ ಶಂಕ ಹೊಡೆಯೈತಿ. ನೀನೇ ದೇವರಂತ ನಿನಗ ಯಾವ ಅಂದಾನಂತ ಕೇಳ್ತಿ. ಕೇಳಲ್ಲ, ತನ್ನ ಬಿಟ್ಟ ದೇವರ ಇಲ್ಲ ಭಂಗಾರ ಐತಿ. ನೀನು ನಿಂದೆ ಆಡಿದೊಡೆ ನಮಗೇನ ಲುಕ್ಷಾನ ಐತಿ. ನೀನೇ ನಿಂದೆ ಆಡಿದೊಡೆ ನಮಗೇನ ಲುಕ್ಷಾನ ಐತಿ. ದೀನಕರ್ಣ ಕಣ್ಣಾಗ ಕೋತಿ, ಮಣ್ಣು ತೂರ್ದಂಗ ಆಗತೈತಿ. ಹೊಳ್ಳಿ ಬಂದು ಮಣ್ಣು ನಿನ್ನ ಕಣ್ಣಾಗ ಬೀಳ್ತೈತಿ. ದೇವರ ಇಲ್ಲೆಂಬುದು ಚಾರ್ವಾಕ ಚಾಂಡಲರ ಮಾತು.
ಇವರಿಗೆ ಮುಕ್ತಿ ಹ್ಯಾಂಗ ದೊರಕಿತೋ ಹ್ಯಾಂಗ ದೊರಕಿತೋ ಉತ್ತಮ ನಾಯಿ ಅಂತ ಹೊರಟಿದ್ರು ಪಲ್ಲಕ್ಕಿ ಮೆರಸೂತೋ ಪಲ್ಲಕ್ಕಿ ಮೆರಸೂತೋ ಸತ್ತ ಹಂದಿ ನಾತಿಗಾಗಿ ಪಲ್ಲಕ್ಕೆಂದ ಜಿಗದೀತೋ ಹೂವಿನ ಸುವಾಸನೆ ಹಂದಿಗೆ ಹ್ಯಾಂಗ ಹಿಡಸೀತೋ ಹ್ಯಾಂಗ ಹಿಡಸೀತೋ ಸ್ವಾಮಿ ಕುದುರಿ ಫೌಜ್ದಾರ ಕುದುರಿ ಕತೆ ಹೇಳಿದಂಗೆ ಆದೀತೋ ಅಂದ್ರೆ ಆಗಿನ ಕಾಲದೊಳಗೆ ಬರೀ ಕುದುರೆ ಸವಾರಿ ಐತ್ರಿ ಗೌರ್ಮೆಂಟದ್ದು. ಯಾಕ ಇಂಥವೆಲ್ಲ ಸೈಕಲ್ ಮೋಟ್ರ ಜೀಪ ಕಾರ ಇಂಥವೆಲ್ಲ ಏನು ಇದ್ದಿದ್ದಿಲ್ಲ ಅವಾಗ. PSI ಏನು ಮಾಡ್ದ, ನಾ PSI ಇದ್ದೀನಿ ಅಂತ ಹೇಳಿ ಬಾಜಾರಕ್ಕೆ ಹೋಗಿ ಒಂದು ಜಾತಕ ಆಟೆವಾಡಿ ಮರಿನೇ ತೊಗೊಂಡು ಬಂದ ಅಗದಿ ಕುದುರೆ ತಂದು. ಮತ್ತು PSI ಇದ್ದ ಏಸು ಮಂದಿರಿ ಅದಕ್ಕೆಲ್ಲ ಬ್ಯಾಳಿ ಇಡೋರು, ಕಳ್ಳಿ ಇಡೋರು, ಗೋಧಿ ಇಡೋರು. ಮಸ್ತಾಯ್ತು ಕುದುರೆ. ಮುಂದೆ ಶಿವರಾತ್ರಿ ಆದಗಳಿಗೆ ಉಗಾದಿ ಮುಂದೆ ಒಂದು ಕೇಸ್ ಇತ್ರಿ. ಆ ಕೇಸನ್ನು ಇದು ಮಾಡ್ಕೊಂಬರ್ಲಕ್ಕೆ PSI ಹೋಗ್ಬೇಕಾಗಿತ್ತು. ಅಗ್ದಿ ತಡಿ ಹಾಕಿ ಕುದುರೆ ಮ್ಯಾಗ ಕೂತ ಏರಿಗೆ ಹೋಗೋತನ ನನ್ನ ಹೋಯ್ತ್ರಿ ಕುದುರೆ. ಎಕಡೆ ನೋಡ್ಲಿಲ್ಲ, ಕಟ್ನು ಹಚ್ಚಲಿಲ್ಲ. ಅಗದಿ ಅಲ್ಲಿ ಏರಿಗೆ ಹೋದಗಳಿಗೆ ಈ ಕಡೆ ಅಮ್ಮ ನೋಡೋದು, ಆ ಕಡೆ ಅಮ್ಮ ನೋಡೋದು, ಹಿಂದೂ ಅಮ್ಮ ನೋಡೋದು ಚಾಲು ಮಾಡ್ತೀರಿ. ಇವ ಎಷ್ಟು ಹೊಡೆದ್ರು ಹೋಲಾರ್ದಂಗೆ ಐತಿ ಕುದುರೆ. ಈ ಕಡೆ ದೆಟ್ಟಿಸಿ ನೋಡೋದ್ರೊಳಗೆ ಒಬ್ಬ ರೈತ ತೂರ್ಲಕತ್ತಿದ್ದ. ಇವ PSI ಬೇಕಾದಷ್ಟು ಜೊಗ್ಗಾಡದ ಕೇಳಿಲ್ಲ ಕುರ್ಸಾಲೆ ಕುದುರೆ ತೊಗೊಂಡು ಹೋಗ್ಬಿಡ್ತು ಕಣಕ್ಕೆ. ಕಣಕ್ಕೆ ಹೋಯ್ತು. ಅವ ರೈತಂದು ಮುಕುಳಿ ಪುಕ್ಕತ್ರಿ. ನಾ ಸುಮ್ಮ ನಮ್ಮ ಹೊಲದಾಗ ನಾ ರಾಶಿ ತೂರ್ಲಕತ್ತೀನಿ, PSI ನನ್ನ ಹೊಲಕ್ಕೆ ಯಾಕೆ ಬಂದ, ನಾ ಏನು ಮಾಡೀನಿ ಅಂತ ಹೇಳಿ ನಮಸ್ಕಾರ ರೀ ಸಾಹೇಬ್ರ ಅಂದ. ಯಾಕ್ರಿ ಈ ಕಡೆ ಬಂದಿರಿ? ಅವಾಗ ಹೇಳ್ತಾನೆ, ನಾ ಬಂದಿಲ್ಲೋ, ನಾ ಎಷ್ಟು ಜೊಗ್ಗಾಡಿದ್ರೆ ಸಹಿತ ಕುರ್ಸಾಲೆ ಕುದುರೆ ಜೊಕ್ಕೊಂಡು ಬಂದದ ಇಲ್ಲಿ ಅನ್ನೋ. ಅವ ರೈತ ಶಾಣೆ ಇದ್ದ, ಅನುಭವಿ ಇದ್ದ. ಅವ ಏನಂತಾನ, ನೀವು ಇದು ಈ ಕುದುರೆ ಎಲ್ಲಿ ತಂದಿರಿ ಮೊದಲ ನಾವು. ಒಬ್ಬ ಸ್ವಾಮಿ ಬಲ್ಲಿ ಇತ್ತು, ನಾ ಖರೀದಿ ಮಾಡೀನಿ. ನೋಡ್ರಿ PSI ಸಾಹೇಬ್ರ, ನೀವು ಸಿಟ್ಟಿಗೆ ಬರ್ತೀನಿ ಅಂದ್ರೆ ನಾ ಹೇಳಲ್ಲ, ನೀವು ಸಿಟ್ಟು ಆಗೋದಿಲ್ಲ ಅಂದ್ರೆ ಮಾತ್ರ ನಾ ಹೇಳ್ತೀನಿ ಅಂದ. ಏನದು ಹೇಳೋ ಮರ, ನಾ ಸಿಟ್ಟು ಆಗೋದಿಲ್ಲ ಅಂದ ನಾವು. ನೋಡ್ರಿ, ನೀವು ನನ್ನ ಕಣದಾಗ ಒಂದು 5 ಬಗಸಿ ದಾನ ತೊಗೊಂಡ್ರು ಕುದುರೆ ಹೋಗ್ತದೆ, ಎಲ್ಲ ಹೋಗೋದಿಲ್ಲ ಅಂದ. ಇನ್ನು ಅನಿವಾರ್ಯ ಪ್ರಸಂಗ ಐತಲ್ರಿ. PSI ಇದ್ರೆ ಸಹಿತ ಕೇಳಿ ಉಡಿ ಓಡ್ಬೇಕಾಯ್ತ. ಅಲ್ಲಿ ಒಂದು 5 ಬಗ್ಸಿ ದಾನ ಕೊಟ್ಟ ರೈತ ಅವಾಗ ಸೀದಾ ದಾರಿ ಹಿಡಿತತ್ರಿ ಕುದುರೆ. ಇವನು ಕುರ್ಸಾಲೆ ಕುದುರೆ ಇಡಬಾರ್ದು ಅಂತ ಹೇಳಿ ಮರದಿನ ಬಾಜಾರ್ಗೆ ಕೊಯ್ದು ಮಾರಿಬಿಟ್ಟ. ಅದಕ್ಕೆ ಇಲ್ಲಿ ಕವಿಗಳು ಏನು ಹೇಳ್ತಾರ, ಹೂವಿನ ಸುವಾಸನೆ ಹಂದಿಗೆ ಹೆಂಗ ಹಿಡಿಸಿತೋ, ಸ್ವಾಮಿ ಕುದುರೆ ಫೌಜ್ದಾರ ಕುದುರೆ ಕತೆ ಹೇಳ್ದಂಗೆ ಆದಿತ್ತು ಅಂತ. ಅದಕ್ಕೆ ಈಗ ಏನು ಹೇಳ್ಬೇಕಾಗ್ಯದ, ನಿನಗೆ ಗೊತ್ತಿಲ್ಲ ಅಂದಾಗ ದೇವರು ಸಿಗ್ತಾನ ಹ್ಯಾಂಗ ನಿನಗ, ಕುರುಡ ಕ್ವಾಟಗ ಸಿಗಿಬಿದ್ದಂಗ ನಿನ್ನ ಹಣಿವಾರ, ಕಣ್ಣಾಗ ಕಣ್ಣಿಟ್ಟು ನೋಡಿಕೊಳ್ಳು ಕಾಣುವುದು ಪೂರ, ನಿಂದ ನೀನೇ ತಿಳ್ಕೋ ತಂಗಿ ಸಾಗದು ಸಾಕ್ಷಾತ್ಕಾರ. ಸರ್ವರ ತಾಯಿ ತಂದೆಯ ಅವನೇ, ದೇವ್ರೊಬ್ಬನೇ ಅದಾನ ಹುಡುಗಿ, ತಿರುಗಿ ಕೇಳಿದ್ರ ನಾಡಿಗೆ ಉಪ್ಪಿನಕಾಯಿ ತಿಕ್ತಾರ. ಮೂರನೇ ನಂಬರ್ ಚೌಕಿನೊಳಗೆ ಏನು ಕೇಳ್ತಾರೆ ವಿದ್ಯಾಶ್ರೀ ಅವರು, ಯಾಕಂದ್ರೆ ಇಲ್ರಿ ಪ್ರಶ್ನೆಗಳು ಕೇಳೋದು ಹೌದೇ, ಯಾಕಂದ್ರೆ ಎಲ್ಲ ಕೂಡ ಒಂದು 10-12 ವರ್ಷ ಆಯ್ತಾಕಿ ಹಾಡ್ಲಕತ್ತೆ. ಆದ್ರೂ ತಲೆ ಹೌದು, ನಾವೇನು ಲಡ್ ಅನ್ನಲ್ಲ. ಇನ್ನ ಚಂದ ದುಡುಕಿ ಮಾಡಿದ್ರೆ ಇನ್ನೂ ಬೆಳಿಬಹುದು, ಏನು ಪ್ರಶ್ನೆ ಇಲ್ಲ. ಆದ್ರೆ ಒಳ್ಳೆ ಲೆಕ್ಕದ ಮ್ಯಾಗ ಪ್ರಶ್ನೆ ಕೇಳ್ತಾಳ, ಲೆಕ್ಕದ ಮ್ಯಾಗ ಇದು ಮಾಡ್ತಾಳ. ಅದಕ್ಕೆ ನಾವೇನು ಹೇಳಿದ್ದೆವು, ಶ್ರೀ ನಂದಿವಾನ ಸದಾ ನಿನ್ನ ಧ್ಯಾನ ಅಂತ ಖ್ಯಾಲಿ ಹಾಡಿದ್ದೆವು. ಪಾರ್ವತಿ ಪತಿ ಪರಮೇಶ್ವರ, ಪರತರ ಪಂಪಾ ಪತೇಶ್ವರ, ವೀರಭದ್ರ ಷಣ್ಮುಖ ಗಣಪರ ಧೀರ ಪಿತಾನೆ ಬಾರೋ. ಅಂದ್ರೆ ಏನು ಪ್ರಶ್ನೆ ಮಾಡ್ತಾಳ ವಿದ್ಯಾಶ್ರೀ, ನಿಮ್ಮ ನಂದಿಗೆ
ಏನು ಎರಡೇ ಕೋಡಿದ್ದು ಏನು ಇನ್ನೊಂದು ಕೋಡಿ ಇತ್ತೋ ಇಲ್ಲಿ ನಡುವ ಅದು ಉಳಿದಿದ್ದೆ ಖರೆ ಆದ್ರೆ ಆ ಕೋಡಿ ಏನಾಗಿ ಉಳಿದಿದೆ ಈ ಭಾರತ ಭೂಮಿ ಮ್ಯಾಗ ಅಂತ ಕೇಳ್ತಾಳ ಮಾತು ಸಣ್ಣದಲ್ಲ ನೋಡು ತಂಗಿ ಆ ನಂದಿಗೆ ಮಾತ್ರ 3 ಕೋಡುಗಳಿದ್ದು ಮೊದಲ ಒಂದು ಕೋಡಿ ಯಾಕೆ ಹೋಯ್ತಂದ್ರ ಆ ಜಲಮುನಿ ಮಕ್ಕಳಿಗೆ ಹೊಡೆದು ಎಲ್ಲ ಭೂಮಿಯ ತಯಾರು ಮಾಡಿದ್ನಲ್ಲ ತಂಗಿ ಜಲಮುನಿ ಮಂತ್ರಲಿಂದ 3 ಗಂಡಸು ಮಕ್ಕಳು ಹಡೆದಿದ್ದವ ಬಿಗಿ ಮುನಿ ಇದು ಹಾಲು ಮುನಿ ಹೆಪ್ಪು ಮುನಿ ಬಿಗಿ ಮುನಿ ಅಂತ ಹೇಳಿ ಹೋಗಿ ನಂದೇಶ್ವರ ಕೇಳ್ದ ಇವರಿಂದ ಜಗತ್ತೇ ಭೂಮಿ ತಯಾರಾಗಬೇಕಾಗ್ಯದ ಕೊಡು ನಿನ್ನ ಮಕ್ಕಳಿಗೆ ಅಂತ ಹೇಳಿ ಕೊಡ್ಲಿಲ್ಲವ ಅವಾಗ ಮೋಸದಿಂದ ಏನು ಮಾಡ್ದ ನಂದಿ ಅವ್ರು 3 ಮಂದಿಗೆ ಹೊಡೆದ ಮೊದಲು ಹಾಲು ಮುನಿಗೆ ಹೊಡೆದ ಇದೆಲ್ಲ ನೀರು ಹೋಗಿ ಹಾಲಾಯಿತು ಮುಂದೆ ಹಿಂದ್ಗಡೆ ಹೆಪ್ಪು ಮುನಿಗೆ ಹೊಡೆದ ಅವಾಗ ಹಾಲು ಹೋಗಿ ಹೆಪ್ಪಾಗಿ ಬಿಡ್ತು ಮುಂದೆ ಬಿಗಿ ಮುನಿಗೆ ಹೊಡೆದ ಇದೆಲ್ಲ ಗಟ್ಟಿಯಾಗಿ ಭೂಮಿ ಬಿಗಿ ಆಯ್ತು ಏನು ಇದು ಇತಿಹಾಸದೊಳಗೆ ಬರೆದ ಮಾತು ತಂಗಿ ಆ 3ನೇ ಕೋಡ ಅವರವರಿಗೆ ಇವಿದ್ದಾಗಿ ಹೋಯ್ತದು ಕೋಡ ಎರಡೇ ಉಳ್ದಾವ ಆ ಕೋಡಿ ಏನಾಗಿ ಉಳ್ದಪ್ಪ ಅಂತಂದ್ರೆ ಈ ಭಾರತ ಭೂಮಿ ಮ್ಯಾಗ ದರ್ವೊಂದು ದೇವರು ಮುಂದೆ ನಂದಿಕೋಲ್ ಅಂತ ಹೇಳಿ ಜೈಬೇರಿ ಅದ ನೋಡ್ರಿ ನಂದಿಕೋಲ್ ಅಂತ ಹೇಳಿ ಹೆಸರೇ ಅದ್ರದ್ದು ನಂದಿಕೋಲ್ ತೇಟ ಇಂಥ ವಿಷಯ ಕೇಳಿ ವಿದ್ಯಾಶ್ರೀ ಏನು ಕೇಳಿದ ಮಾತು ಸಣ್ಣದಲ್ಲ ಅದು ಅದಕ್ಕೆ ಮತ್ತೇನು ಕೇಳ್ತಾಳೆ ಹೆಣ್ಮಗಳು ನಿಮ್ಮ ದೇವರು ಯಾರ ಮ್ಯಾಗ ಅತಿ ಪ್ರೀತಿ ಅದಾನ ಯಾರ್ಯಾರಿಗೆ ಏನು ಉಣಿಸ್ಯಾನ ಅಲ್ಲಿ ಅನ್ನಪೂರ್ಣಿ ಬಲ್ಲಿ ಹೋಗಿ ಭಿಕ್ಷಾ ಬೇಡನತ್ತ ಪರಮಾತ್ಮ ಇರ್ಲಿ ತಂಗಿ ಭಿಕ್ಷಾ ಬೇಡಿದ ಆ ಚಿತ್ರ ಅಟ್ಟೆ ನೋಡಿದೀನಿ ಅವ ಯಾಕೆ ಹೋಗಿದ್ದ ಅಲ್ಲಿ ಅನ್ನೋದು ಗೊತ್ತಿಲ್ಲ ವಿದ್ಯಾಶ್ರೀ ಈಕಿ ಅನ್ನಪೂರ್ಣಿ ಅನಿಸ್ಕೋತಾಳೋ ಇಲ್ಲ ಅಂತೇಳಿ ಹೋಗಿದ್ದವ ಅಲ್ಲಿ ಪರಮಾತ್ಮನ ಬಲ್ಲಿ ಹಸು ಇಲ್ಲ ತ್ರಸೆ ಇಲ್ಲ ಸಗುಣ ನಿರ್ಗುಣಕ್ಕೆ ಸಾಕ್ಷಿ ಆದಂತ ವಸ್ತು ಅವನಿಗೆ ಹಸು ತ್ರಸೆಗಳೇ ಇಲ್ಲ ಅವ ಎಲ್ಲಿ ಭಿಕ್ಷಾಕ್ಕೆ ಯಾಕೆ ಹೋಗ್ಯಾನಂದ್ರೆ ಈಕಿ ಭಕ್ತರಿಗೆ ಸರಿಯಾಗಿ ಏನದ ತಾಯಿ ಭಾವದೊಳಗೆ ನೋಡ್ಕೊಂಡು ಹೋತಾಳಿಲ್ಲ ಅಂತೇಳಿ ಅಲ್ಲಿ ಭಿಕ್ಷಾಂದೇಯ ಅಂದ ಅದು ವ್ಯವಹಾರ ಹಿಂಗದ ವಿದ್ಯಾಶ್ರೀ ಅದಕ್ಕೆ ಯಾರ ಮ್ಯಾಗ ದೇವರು ಪ್ರೀತಿ ಅದಾನ ಅದಕ್ಕೆ ಬಸವಣ್ಣವ್ರು ಏನು ಹೇಳ್ತಾರ ವೇದ ಪ್ರಿಯನು ಶಿವನೆಂಬೆ ವೇದ ಪ್ರಿಯನು ಶಿವನಲ್ಲ ನಾದ ಪ್ರಿಯನು ಶಿವನೆಂಬೆ ನಾದ ಪ್ರಿಯನು ಶಿವನಲ್ಲ ನಾದ ಪ್ರಿಯನು ಅಲ್ಲ ವೇದ ಪ್ರಿಯನು ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಅದಕ್ಕೆ ಭಕ್ತಿ ಯಾರ ಬಲ್ಲಿ ಅದ ಅವ್ರಿಗೆ ಸದಾವ ಕಾಲ ಅವ್ರ ಮನ್ಯಾಗ ಆಳಿನ ಆಳಾಗಿ ದುಡ್ದಾನ ಭಗವಂತ ಅದಕ್ಕೆ ಇಲ್ಲಿ 3ನೇ ನಂಬರ್ ಚೌಕಿನೊಳಗೆ ಕೇಳ್ಯಾಳ ನಿಮ್ಮ ದೇವರ ಯಾರ ಮ್ಯಾಗ ಪ್ರೀತಿ ಅದಾನ ಮತ್ತು ಯಾರಿಗೆ ಪ್ರತ್ಯಕ್ಷ ಕಂಡಾನವ ಈಗೇನು ಹೇಳ್ಬೇಕಾಗ್ಯದ ನಿಮ್ಮ ದೇವರ ಸತ್ಯ ಇದ್ರ ಯಾರಿಗವ ಕಾಣಿಸ್ಯಾನಂದಿ ಮಲ್ಲಯ್ಯಾಗಿ ಸಿದ್ದರಾಮಗ ಎತ್ತಿ ಹಿಡದಾನ ದೇವರ ಕಲ್ಲಿನಾಥ ಕೊಡಗು ಸೀನ ಹಾಲ ಕುಡಿದಾನ ದೇವರ ಭೀಮ ಸಹಿತಿದ್ದ ಗದ ಎತ್ತಿ ಹಿಡದಾನ ಸಾವಿನಿಂದ ಮಾರ್ಕಂಡ್ಯನ ಶಿವ ಬಂದು ಕಾಯ್ದಿಲ್ಲೇನ ಸವಿಲಾದ ಚಿರಂಜೀವಿ ಭಾಗ್ಯ ನೀಡ್ಯಾನ ಸಾವಿನಿಂದ ಮಾರ್ಕಂಡ್ಯನ ಶಿವ ಬಂದು ಕಾಯ್ದಿಲ್ಲೇನ ಸವಿಲಾದ ಚಿರಂಜೀವಿ ಭಾಗ್ಯ ನೀಡ್ಯಾನ ನಿಮ್ಮ ದೇವರ ಅತಿ ಪ್ರೀತಿ ಯಾರ ಮ್ಯಾಗ ಅದಾನಂದಿ ಯಾರ ಮ್ಯಾಗ ಅದಾನ್ರಿಪ್ಪ ಸಂತ ತುಕಾರಾಮನಂತ ನಿಷ್ಕಾಮ್ಯ ಭಾವನ ಅಂದ್ರ ಹೇಳದಲ್ರಿ ನಮ್ಮ ವಿದ್ಯಾಶ್ರೀ ಏನಂದಳ್ರಿ ನಿಮ್ಮ ಅಪ್ಪನ ಕೈಯಾಗೆಲ್ಲ ಆಶೀರ್ವಾದ ಕೊಡೋದು ಎಲ್ಲ ನಮ್ಮ ಅವನ ಕೈಯಾಗ ಅದಂದಳು ಇರ್ಲಿ ಯಾಕಂದ್ರೆ ಆಕಿ ಅವು ಬೆಳೆಸಲಕ್ ಬಂದಾಳಂದ್ರೆ ಹೇಳಕಿನೇ ಅಲ್ಲ ನಿಮ್ಮ ಅವನೇ ಸ್ವತಃ ಬಂದ್ರಿ ಇವತ್ತು ಬಂದಿದ್ದು ನಾಳೆಗೆ ಬರಬೇಡ ಕೋಡಿ ಅಂತೇಳಿ ಹಡಕಿನ ಚಂಡಿಗೆ ಕೈ ಹಾಕಿ ಡಬ್ಬದವ್ರು ಸಂಬಂಧ ಅದಾರ ತಂಗಿ ಕೇಳ್ಕೋ ನಿನ್ನ ಲಕ್ಷ್ಮಿಗೆ ಆ ಸಂತ ತುಕಾರಾಮನ ಮನೆಗೆ ಹೋದಳು ಯಾಕಂದ್ರೆ ಭಗವಂತಗೆ ಬೇಡ್ಕೊಂಡ್ಲಕ್ಕಿ ಮೊದಲು ಏನು ಹಗಲು ರಾತ್ರಿ ಬರೀ ವಿಠಲ 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 ಪಾಂಡುರಂಗ ಪಾಂಡುರಂಗ ಅಂತಾನ ಅಂಥವ್ನಿಗೆ ಉಟ್ಕೊಳಕ್ಕೆ ಮತ್ತೊಂದು ಹೋತ್ರಿ ಇಲ್ಲ ಗಟ್ಟಿ ಮನಿ ಇಲ್ಲ ನೀ ಹೋಗಿ ಏನಾರ ಆಶೀರ್ವಾದ ಕೊಟ್ಟು ಬಾ ಅಂದಳು ಜರ ಗಪ್ ಕುತ್ಕೇಳಿ ಗಪ್ ಯಾಕಂದ್ರೆ ಅದು ಪಾಂಡುರಂಗ ಗುರುತಿತ್ತು ಮೊದಲೇ ಅದು ನನ್ನಿಂದ ಆಗಲ್ಲ ಹೋಗ್ತಿದ್ದೆ ಅಂದ್ರೆ ನೀನೇ ಹೋಗತ್ ಹೇಳಿ ಆಶೀರ್ವಾದ ಮಾಡು ಸಂತ ತುಕಾರಾಮ ಹೋಗಿದ್ದ ವಿಠಲನ ಪಾಂಡುರಂಗನ ಗುಡಿಗೆ
ಆಕಿ ಜಿಜಾಬಾಯಿ ಇದ್ದಳು ಮನ್ಯಾಗ. ಹೌದು ಹೋದಳು ಗುರುತಾಯಿ ಬಂದಳ ತಳಿ ಭಯಂಕರ ಆಧಾರ ಸತ್ಕಾರ ಮಾಡ್ಲಕತ್ತಳ ಆಕಿ ಜಿಜಾಬಾಯಿ. ಹೌದು ಹೌದಿಪ್ಪ. ಏನವಾ ಇವತ್ತಿನ ದಿವಸ ನಿಮಗೆ ಬೇಡಿದ ಕೊಡ್ಲಕ್ಕೆ ಬಂದಿನಿ, ಎಲ್ಲದ ನಿನ್ನ ಗಂಡ ತುಕಾರಾಮ ಎಲ್ಲದ ಅಂದಳು. ಹೌದು ಹೌದಿಪ್ಪ. ಏನಂತಾರ ಅಷ್ಟರೊಳಗೆ ತುಕಾರಾಮ ಬಂದು ಗುರುತಾಯಿ ಬಂದಳ ಅಂತ ಹೇಳಿ ಹೋಗಿ ಸಾಷ್ಟಾಂಗ ಹಾಕಿದ್ರು. ಹೌದು ತಥಾಸ್ತು, ನಿನ್ನ ಭಕ್ತಿ ಮೆಚ್ಚಿನಪ್ಪ. ಇವತ್ತಿನ ದಿವಸ ಇಲ್ಲಿ ತನ ಏನು ಬಡತನ ಬೋಗ್ಸಿದಿ ಹೌದು 1,000 ತಲಿತನ ನಿನ್ನ ಮನೆಗೆ ಬಡತನ ಸನೆ ಹಾಯಲಾರ್ದಂಗೆ ಆಶೀರ್ವಾದ ಕೊಡ್ತೀನಿ ಬೇಡ್ಕೊ ಅಂದ್ರು. ಏನಂತಾಳೆ ಅವಾಗ ಮುಂದ? ಆವಾಗ ಮೌನಾದ ಸಂತ ತುಕಾರಾಮ. ಹೌದ್ರಿ. ಹಾ, ಇದೆಂಥ ವಿಚಿತ್ರ ಮಾತಂದವ. ಯಾಕಂದ್ರೆ ವಿಚಾರ ಮಾಡ್ದವ ಜ್ಞಾನಿ. ಹೌದಿಪ್ಪ. ನಾ ಈಕಿ ಕೈಲಿ ಏನ್ರಿ ಆಶೀರ್ವಾದ ಬೇಡ್ಕೊಂಡಂದ್ರೆ ಅದ್ರಾಗೆ ಸಿಗಬೇಕಾಗ್ತದ. ಹೌದಿಪ್ಪ. ನಮ್ಮ ಅಪ್ಪನ ಧ್ಯಾನ ಮರಿತದ. ಹೌದು. ಎಲ್ಲಿದ ಕಿರಿಕಿರಿ ಅಂತ ಹೇಳಿ ಗಟ್ಟಿ ಮಾಡ್ಕೊಂಡಾಕಿ. ಏನಂತ್ರಿ? ಅಮ್ಮ ನಾ ಬೇಡಿದ ಕೊಡ್ತೀನಿ ನಂಗೆ ಪ್ರಮಾಣ ಮಾಡಿ ಹೇಳು. ಹೌದ್ರಿ. ಏನೋ ಬೇಡ್ಕೊಳಂಗೆ ಕಾಣಿಸ್ತಾನ ತಿಳ್ಕೊಂಡು ಹುಚ್ಚು ಹಿಡಿದು ಇವ್ರು ಲಕ್ಷ್ಮಿ ಏನಂತ? ಏನೇನೋ ಮಾಡ್ಲಕತ್ತಿರಪ್ಪ. 33 ಕೋಟಿ ದೇವತ ರಾಣಿ, ಸಪ್ತ ಋಷಿಗಳಾಣಿ, ಬ್ರಹ್ಮ ವಿಷ್ಣು ಮಹೇಶ್ವರ ರಾಣಿ, ಹೌದು. ನನ್ನ ಆತ್ಮದಾಣಿ, ನನ್ನ ಪತಿನಾಥನ ಆಣಿ ಮಾಡಿ ಹೇಳ್ತೀನಿ, ನೀ ಬೇಡಿದ ಕೊಡ್ಲಕ್ಕೆ ಬಂದಿನಿ ಬೇಡ್ಕೊ ಅಂದು. ಹೌದು ಹೌದಿಪ್ಪ. ಆವಾಗ ಸಂತ ತುಕಾರಾಮ್ ಹೇಳ್ತಾನ, ಏನ್ ಹೇಳ್ತಾನ್ರಿ? ಇವತ್ತೇನು ನೀ ನನ್ನ ಮನೆಗೆ ಬಂದಿದಿ, ಇವತ್ತೇ ಲಾಸ್ಟ್, ಇದೇ ಲಾಸ್ಟ್, ಮತ್ತೊಮ್ಮೆ ನೀ ಮನೆಗೆ ಬರಬೇಡ, ಇದು ಒಂದೇ ಆಶೀರ್ವಾದ ಕೊಡು ಅಂದು. ಹೌದು ಹೌದಿಪ್ಪ. ಮಡ್ದು ಹೋದಂಗೈತಿ ಜನ್ಮ. ಹೌದಿಪ್ಪ. ಅವಾಗ ಹೋಗಿ ಪಾಂಡುರಂಗ ಸಾಷ್ಟಾಂಗ ಆಗ್ತಾಳೆಪ್ಪ. ಹೌದು. ಭೂಲೋಕದೊಳಗೆ ಎಂತಿಂಥ ಭಕ್ತರಿಗೆ ನೀ ಹೆಂಗೆ ಬೆಳೆಸಿದ ಅಂತೇಳಿ ಈಕಿ ಹೇಳ್ತಾಳ್ರಿ ನಮ್ಮ ವಿದ್ಯಾಶ್ರೀ ಅಕ್ಕ. ಏನ್ ಹೇಳ್ತಾಳ್ರಿ? ನಮ್ಮ ಅವನೇ ಎಲ್ಲ ಆಶೀರ್ವಾದ ಕೊಡಕ್ಕಿ. ಹೌದು ಹೌದಿಪ್ಪ. ನಿನಗೆ 9 ತಿಂಗಳು ಹೊತ್ಕೊಂಡು ಹಡ್ದೀನಿ ನಾನು, ನಾ ಏನು ಬೇಸರ ಮಾಡ್ಕೊಂಡಿಲ್ಲ. ಹೌದು. ಹಿಂಗತ್ತೆ ಏನದು ಹೇಳಕತ್ತೇಳ. ನೋಡು ವಿದ್ಯಾಶ್ರೀ, ಇತಿಹಾಸದೊಳಗೆ ನೋಡು ನೀನು, ಹೆಂಗ್ರಿ? ನೀ ಏನು 9 ತಿಂಗಳು ಹೊತ್ತು ಹಡ್ದಿದೆಯಲ್ಲ ನನಗೆ, ಅದು 12 ವರ್ಷಿಗೆ ಮುಟ್ಟಿ ಹೋಗ್ಯದ. ನಿನಗೆ ಗೊತ್ತಿಲ್ಲ. ಹೌದು ಹೌದಿಪ್ಪ. ಗೊತ್ತಿಲ್ಲ. ಅದು 12 ವರ್ಷಿಗೆ ಹೆಂಗೆ ಮುಟ್ಟ್ಯದ? ಹೆಂಗ್ರಿ? ಏ ಮಗನೇ ನೀರು ತೊಂಬರೋ, ಹೌದು. ಏ ಮಗನೇ ಅಲ್ಲಿ ಕಟ್ಗೆ ತೊಂಬರೋ, ಹೌದು. ಏ ಅಲ್ಲಿ ಹೋಗೋ ನಿಮ್ಮ ಅಪ್ಪದನ್ನು ಕರ್ಕೊಂಬರೋ, ಹೌದು. ಏ ಅಂಗಡಿಗೆ ಹೋಗಿ ಇದು ತೊಂಬರೋ. ಇದೆಲ್ಲ ಕೆಲಸ ಪುಕ್ಕಟ ಯಾರು ಮಾಡ್ತಾರೆ? ಹೌದು ಹೌದಿಪ್ಪ. 12 ವರ್ಷಿಗೆ ಮುಗಿದ್ರಿಕಿದು. ಹೌದು. ಒಳ್ಳೆಯದು. ನಾನು ನಿನ್ನ ಬಲಿ ತಯಾರಾದಾಗ ನಿನಗೆ ಏನೇನು ಸಾಮಾನ್ಯ ಸಿಕ್ಕಾವ ಅನ್ನೋದು ಗೊತ್ತಿಲ್ಲರಿ ವಿದ್ಯಾಶ್ರೀಗೆ. ಹೌದು ಹೌದು. ಏನೇನು ಸಿಕ್ಕಾವ್ರಿ? ಜೇರಕರ್ತ ನಾನೇ ನಿನ್ನ ಬಲ್ಲಿ ಉದ್ಭವ ಆಗಿದ್ದಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ನಿನಗೆ ಕೊಬ್ಬರಿ ಬಟ್ಲ ಸಿಗ್ತಿದ್ದಿಲ್ಲ, ಹೌದು. ತುಪ್ಪ ಸಿಗ್ತಿದ್ದಿಲ್ಲ. ನಾ ಹುಟ್ಟಿನ ಅಂತ ಹೇಳಿ ಅಕ್ಕರ್ತಿದಿಂದ ನಮ್ಮ ಅಪ್ಪ ಅಗದಿ ಚಲೋ ಕೊಬ್ಬರಿ ತಂದು, ಅಗದಿ ತುಪ್ಪ ತಂದು ಈಕಿಗೆ ಏನೇನೋ ಮಾಡಿ ತಿನ್ನಿಸಿ ಅಗದಿ ಹೆಂಗಾಗ್ಯಾಳಪ್ಪ ಅಂತಂದ್ರೆ ಹೊರಸಿನ ಮ್ಯಾಗ ಈ ಲೋಡ್ ಬಾತಂಗೆ ಬಾತಿದ್ರಿ ಬಿದ್ದು. ಹೌದು ಹೌದಿಪ್ಪ. ಈಗೇನು ನನಗೆ ಹೊಳ್ಳಿ ನಮ್ಮ ಅಪ್ಪಗೆ ಹಿಂಗತ್ ಹೇಳ್ತಾಳ. ಹಂಗಲ್ಲವಾ ಹೌದ್ರಿ ತಂಗಿ, ವೇದಾಗಮ ಪುರಾಣ ಶಾಸ್ತ್ರಗಳೆಲ್ಲ ಅವನಿಂದಲೇ ಈ ಕಡೆ ಎತ್ತು ಬರ್ದಾರ. ಹೌದು. ಆ ಭಗವಂತನ ತಾಯಿ ತಂದೆ ಹೆಸರು ಯಾವ ಶ್ರುತಿ ಒಳಗಿಲ್ಲ. ಹೌದು, ಬರ್ದಿಲ್ಲ. ಅವನಿಂದಲೇ ಎಲ್ಲ ಉಪನಿಷತ್ತುಗಳು, ಇವು 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯಾಗಮ, 108 ಉಪನಿಷತ್ತಾದಿಗಳೆಲ್ಲ ಈ ಕಡೆ ಬಂದವೆಲ್ಲ ಅವನಿಗೆ ವರ್ಣನೆ ಮಾಡ್ಯಾವ. ಮುಂದೆ ವರ್ಣನೆ ಮಾಡಿ ಏನು ಹೇಳ್ಯಾವ? ವಾಚಾರ ರಹಿತ, ಲಕ್ಷಾರ ರಹಿತ, 6 ಶಾಸ್ತ್ರಕ್ಕೆ ಮೀರಿದಂಥ, 18 ಪುರಾಣಕ್ಕೆ ನಿಲುಕದಂಥ, 4 ವೇದಗಳಿಗೆ ಅದು ಬರದಂಥ, ಇದರೊಳಗೆ ಏನೂ ಇಲ್ಲ, ಬರೀ ಅಕ್ಷರದಿಂದ ಗುಣಿಸ್ಯಾರ. ಖರೆ ಅವ್ನು ಹಿಂಗದ ಹೇಳಿ ಅವೇ ವರ್ಣನೆ ಮಾಡ್ಯಾವ ತಂಗಿ. ಮತ್ತು ಅವನ ತಾಯಿ ತಂದೆಯಲ್ಲಿ ಇತಿಹಾಸದಾಗ ಇರಲಾರ್ದು ಎಲ್ಲಿ ಹೇಳಿ ನಿನಗೆ ತಂದು ಇತ್ತು. ಇತಿಹಾಸದಾಗ ಎಲ್ಲೇನಂದ್ರೆ ಹೇಳು. ಆದರೆ ಇನ್ನು ಭಕ್ತಿಗಾಗಿ ಪರೀಕ್ಷೆಗಾಗಿ ಬಂದು ಅಲ್ಲಿ 3 ಮಂದಿಗೆ ಅತ್ರಿ ಋಷಿ ಅನಸೂಯನ ಹೊಟ್ಟೆಲಿ ಹುಟ್ಟ್ಯಾರಲ್ಲ, ಅವ್ರ ಅಂದ್ರೆ ಅನ್ನೋದು ಭಕ್ತಿ ವಿಷಯ. ಯಾಕಂದ್ರೆ ಗಂಡನ ಪಾದ ತೀರ್ಥ ಹೊಡೆದು ಅವ್ರಿಗೆ ಕೂಸು ಮಾಡಿ ಆಡಿಸೋಳು ಅನಸೂಯ. ಅವಾಗ ಬೇಡ್ಕೊಂಡ್ಲಲ್ರಿ ನೀವು 3 ಮಂದಿ ನಮ್ಮ ಹೊಟ್ಟೆಲಿ ಹುಟ್ಟಿ ಬರ್ಬೇಕಂತ ಹೇಳಿ. ಇದು ವ್ಯವಹಾರ ಬೇರೆ. ಇನ್ನು ಇದಕ್ಕಿಂತಲೂ ಮೊದಲು ನಿಮ್ಮ ಅಪ್ಪನ ಹೆಸರ ಕೇಳ್ತಿದ್ದಿ ಪರಮಾತ್ಮನ ಅಂದ್ರೆ ಇಲ್ಲ ಶ್ರುತಿ ಒಳಗೆ. ಅದಕ್ಕೆ ಏನು ಹೇಳ್ಬೇಕಾದ್ರಿ ಅಕ್ಕವ್ರಿಗೆ? ಏ ಅತಿ ಪ್ರೀತಿ ನಿಮ್ಮ ದೇವರ ಯಾರ ಮ್ಯಾಗ ಅದಾನಂದಿ, ಸಂತ ತುಕಾರಾಮನಂತ ನಿಷ್ಕಾಮ್ಯ ಭಾವನ, ಅಂಥವರ ಮನಿಯಾಗ ಸದಾ ದೇವರ ಆಳಾಗಿ ಇರ್ತಾನ. ಸಕಾಮ್ಯ ಭಕ್ತಿ ಮಾಡಿದ್ರೆ ಮಾತ್ರ ಬರೀ ಫಲ ಕೊಡ್ತಾನ. ಯಥಾಭಾವ ತಥಾ ಫಲ.
ಭಕ್ತಿ ಬೇಕು ರಾತ್ರಿ ಹಗಲ ಬೇಡಿದಂತ ಭಕ್ತರಿಗೆ ಬೇಡಿದ ಭಾಗ್ಯ ನೀಡ್ಯಾನ